ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಜೂನ್ ತಿಂಗಳು ಬಂದ್ರೆ ಸಾಕು ನಮ್ಮ ಭಾರತೀಯರ ಮುಖದಲ್ಲಿ ಒಂದು ರೀತಿಯ ಮಂದಹಾಸ ಮೂಡುತ್ತೆ. ಬಿರು ಬಿಸಿಲಿನಿಂದ ಬೆಂದು ಹೋಗಿದ್ದ ಭೂಮಿ ತಂಪಾಗುವ ಸಮಯವಿದು. ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದು ಗುಡುಗು ಮಿಂಚು ಸಹಿತ ಭಾರಿ ಮಳೆಯಾಗುವಂತಹ ಈ ಸುಂದರ ವಾತಾವರಣ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಕೊಡುತ್ತೆ. ಆದ್ರೆ ಈ ವರ್ಷ ಅಕ್ಷರಶಃ ಪ್ರಕೃತಿ ನಮಗೆ ಭಾರಿ ದೊಡ್ಡ ಶಾಕ್ ಕೊಟ್ಟಿದೆ. ಜೂನ್ ತಿಂಗಳು ಶುರುವಾದ್ರೂ ಕೂಡ ಇಡೀ ಭಾರತದ ಮಳೆಗಾಲ ದಿಢೀರಂತ ಕಂಪ್ಲೀಟ್ ಆಗಿ ಮಾಯವಾಗೋಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಕೇವಲ ಬಿರು ಬೇಸಿಗೆ ಸುಡುವ ಬಿಸಿಲು ಮಾತ್ರ ನಮ್ಮನ್ನ ಕಾಡ್ತಾ ಇದೆ. ಭಾರತದ ಆಕಾಶದಲ್ಲಿ ಮೋಡಗಳು ಎಲ್ಲಿ ಹೋದ್ವು ಅಂತ ಹುಡುಕಲು ಹೊರಟ ಹವಾಮಾನ ವಿಜ್ಞಾನಿಗಳು ಬಾಹ್ಯಾಕಾಶದಿಂದ ಬಂದಂತಹ ಲೇಟೆಸ್ಟ್ ಸ್ಯಾಟಲೈಟ್ ಫೋಟೋಗಳನ್ನ ನೋಡಿ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಇಡೀ ದಕ್ಷಿಣ ಮತ್ತು ಮಧ್ಯ ಭಾರತದ ಮೇಲೆ ದಪ್ಪನೆಯ ಬಿಳಿ ಮೋಡಗಳ ಚಾದರ ಹೊದ್ದಿಕೊಂಡಿರಬೇಕಾಗಿದ್ದ ಜಾಗದಲ್ಲಿ ಕಂಪ್ಲೀಟ್ ಆಗಿ ಖಾಲಿ ಆಕಾಶ ಕಾಣಿಸ್ತಾ ಇದೆ. ಭಾರತದಾದ್ಯಂತ ಬರಬೇಕಾಗಿದ್ದಂತಹ ಮಳೆಯ ಪ್ರಮಾಣದಲ್ಲಿ 64% ಭಾರಿ ಕೊರತೆ ಈ ಬಾರಿ ಉಂಟಾಗಿದ್ದು, ಇದು ನಮ್ಮ ಅನ್ನದಾತ ರೈತರ ಭವಿಷ್ಯಕ್ಕೆ ಅತಿ ದೊಡ್ಡ ಕಂಟಕವನ್ನ ತಂದೊಡ್ಡಿದೆ. ಅಷ್ಟಕ್ಕೂ ಮಳೆ ತರಬೇಕಾಗಿದ್ದ ಈ ಬೃಹತ್ ಮೋಡಗಳು ದಿಢೀರಂತ ಕರಗಿ ಹೋಗಲು ಅಸಲಿ ಕಾರಣವೇನು? ಭಾರತೀಯ ಹವಾಮಾನ ಇಲಾಖೆ ರಿಲೀಸ್ ಮಾಡಿರುವಂತಹ ರೆಡ್ ಅಲರ್ಟ್ ಮ್ಯಾಪ್ ನ ಕರಾಳ ರಹಸ್ಯ ಎಂಥದ್ದು? ಆಕಾಶದಿಂದ ಎಷ್ಟೇ ತೇವಾಂಶ ಮೇಲಕ್ಕೆ ಹೋದ್ರೂ ಕೂಡ ಮೋಡಗಳು ಕಟ್ಟದಂತೆ ತಡೀತಾ ಇರುವಂತಹ ಆ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ ಗಳ ಕಥನ ಹೇಗಿದೆ? ಮಳೆಯ ತವರೂರು ಎಂದೇ ಕರೆಯಲ್ಪಡ್ತಾ ಇದ್ದಂತಹ ನಮ್ಮ ಕರುನಾಡಿನ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಸೃಷ್ಟಿಯಾಗಿರುವಂತಹ ಆ ಭೀಕರ ಮಳೆ ಕೊರತೆಯ ಅಸಲಿ ಲೆಕ್ಕಾಚಾರವಾದ್ರೂ ಏನು? ಡ್ಯಾಂಗಳಲ್ಲಿ ಕೇವಲ 23% ನೀರು ಮಾತ್ರ ಉಳಿದುಕೊಂಡಿರುವ ಈ ಜಲಕಂಟಕ ಭವಿಷ್ಯದಲ್ಲಿ ತರಲಿರುವಂತಹ ಆರ್ಥಿಕ ಪ್ರಳಯ ಎಂಥದ್ದು? ಬನ್ನಿವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಭಾರತ ಹವಾಮಾನ ಬಿಕ್ಕಟ್ಟು ಮತ್ತು ಎಲ್ ನಿನೋ ಎಫೆಕ್ಟ್ ನ ಪ್ರತಿಯೊಂದು ಕರಾಳ ರಹಸ್ಯವನ್ನು ಎಳೆಯಾಗಿ ಬಿಚ್ಚಿಡೋಣ. ನಮ್ಮ ಕುಡಿಯುವ ನೀರಿಗೆ ಮತ್ತು ರೈತರ ಭವಿಷ್ಯಕ್ಕೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿಯನ್ನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಇಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ನಿಮ್ದು ಯಾವೂರು? ನಿಮ್ಮಲ್ಲಿ ಮಳೆ ಬರ್ತಾ ಇದೆಯಾ ಅಥವಾ ಬಿಸಿಲು ಹೆಚ್ಚಾಗಿದ್ಯಾ? ನೀರಿನ ಕೊರತೆ ಏನಾದ್ರೂ ಉಂಟಾಗಿದ್ಯಾ? ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಮಳೆ ಬರ್ಲಿ ಅಂತ ಗಂಗಾ ಮಾತೆಯನ್ನ ಪ್ರಾರ್ಥಿಸೋಣ. ಸ್ನೇಹಿತರೆ, ಈ ಭಾರಿ ದೊಡ್ಡ ಪ್ರಾಕೃತಿಕ ಬಿಕ್ಕಟ್ಟಿನ ಅಸಲಿ ಕಥೆ ಅರ್ಥವಾಗಬೇಕಾದ್ರೆ ನೀವು ಮೊದಲು ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಆ ಬೆಚ್ಚಿ ಬೀಳಿಸುವ ಡೇಟಾವನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಜೂನ್ ತಿಂಗಳು ಶುರುವಾಗ್ತಾ ಇದ್ದಂತೆಯೇ ನೈಋತ್ಯ ಮುಂಗಾರು ಅಂದ್ರೆ ಸೌತ್ ವೆಸ್ಟ್ ಮಾನ್ಸೂನ್ ಅಬ್ಬರಿಸಲು ಶುರು ಮಾಡುತ್ತೆ. ದಕ್ಷಿಣ ಭಾರತದ ಕರಾವಳಿ ಭಾಗಗಳಿಗೆ ಭಾರಿ ದೊಡ್ಡ ಮಳೆ ಅಪ್ಪಳಿಸುತ್ತೆ ಮತ್ತು ಕೃಷಿ ಚಟುವಟಿಕೆಗಳು ಗರಿಗೆದರುತ್ತೆ. ಆದ್ರೆ ಈ ವರ್ಷದ ವಾಸ್ತವವೇ ಬೇರೆ. ಜೂನ್ ಮೊದಲ ವಾರದಲ್ಲಿ 15ನೇ ತಾರೀಕಿನವರೆಗೆ ಭಾರತದಲ್ಲಿ ಸಾಮಾನ್ಯವಾಗಿ 53.7 ಮಿಲಿಮೀಟರ್ ಮಳೆಯಾಗಬೇಕಾಗಿತ್ತು. ಆದ್ರೆ ವಾಸ್ತವದಲ್ಲಿ ಆಗಿರುವ ಮಳೆ ಕೇವಲ 19.2 ಮಿಲಿಮೀಟರ್ ಮಾತ್ರ. ಅಂದ್ರೆ ಬರೋಬ್ಬರಿ 64% ಭಾರಿ ಮಳೆಯ ಕೊರತೆ ದಾಖಲಾಗಿದೆ. ಇದು ಭಾರತ ಇತಿಹಾಸದಲ್ಲಿಯೇ ಅತ್ಯಂತ ವಿರಳವಾದ ಮತ್ತು ಆತಂಕಕಾರಿ ಬೆಳವಣಿಗೆಯಾಗಿದೆ. ಬರಬೇಕಾದ ಮಳೆ ಎಲ್ಲಿಗೆ ಹೋಯಿತು? ಭೂಮಿ ತಂಪಾಗಿದ್ದ ಸಮಯದಲ್ಲಿ ಸುಡುವ ಬಿಸಿಲು ಯಾಕೆ ಕಾಡ್ತಾ ಇದೆ ಎನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಹವಾಮಾನ ತಜ್ಞರು ಡೈರೆಕ್ಟ್ ಆಗಿ ಬಾಹ್ಯಾಕಾಶದ ಮೊರೆ ಹೋಗ್ತಾರೆ. ಭಾರತೀಯ ಹವಾಮಾನ ಇಲಾಖೆಯ ಅತ್ಯಾಧುನಿಕ ಇನ್ಸರ್ಟ್ 3DS ಈ ಉಪಗ್ರಹ ತೆಗೆದಂತಹ ಫೋಟೋಗಳನ್ನು ನೋಡಿ ವಿಜ್ಞಾನಿಗಳು ಅಕ್ಷರಶಃ ಭಾರಿ ದೊಡ್ಡ ಶಾಕ್ ಕಾದಿತ್ತು. ಜೂನ್ ಮಧ್ಯಭಾಗದಲ್ಲಿ ಭಾರತದ ಪರ್ಯಾಯ ದ್ವೀಪ ಮತ್ತು ಮಧ್ಯ ಭಾರತದ ಮೇಲೆ ಕಾರ್ಮೋಡಗಳು ಕವಿಯಬೇಕಾಗಿತ್ತು. ಆದ್ರೆ ಸ್ಯಾಟಲೈಟ್ ಚಿತ್ರಣದಲ್ಲಿ ಆಕಾಶ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿತ್ತು. ಅಂದ್ರೆ ಒಂದು ಸಣ್ಣ ಮೋಡದ ತುಣುಕು ಕೂಡ ಅಲ್ಲಿರಲಿಲ್ಲ. ಮಳೆಯನ್ನ ಸೂಚಿಸುವ ಈ ಹವಾಮಾನದ ಮ್ಯಾಪ್ ಗಳು ಪೂರ್ತಿಯಾಗಿ ಹಳದಿ ಮತ್ತು ಕೆಂಪು ಬಣ್ಣಕ್ಕೆ ತಿರುಗಿ ಹೋಗಿತ್ತು. ಕೆಂಪು ಬಣ್ಣ ಅಂದ್ರೆ ಅದು ಭೀಕರವಾದ ಮಳೆಯ ಕೊರತೆ ಎಂದರ್ಥ. ಮೋಡಗಳು ಎಲ್ಲಿದ್ದಾವೆ ಅಂತ ಹುಡುಕಿದ್ರೆ ಕೇವಲ ಹಿಮಾಲಯ, ಈಶಾನ್ಯ ಭಾರತ ಮತ್ತು ಇಂಡೋ ಗ್ಯಾಂಜೆಟಿಕ್ ಬಯಲು ಪ್ರದೇಶದ ಉತ್ತರ ಭಾಗದಲ್ಲಿ ಮಾತ್ರ ಸ್ವಲ್ಪ ಮೋಡಗಳು ಕಾಣಿಸಿಕೊಂಡಿದ್ವು. ನಮಗೆ ಅತಿ ಹೆಚ್ಚು ಮಳೆ ತರಬೇಕಾಗಿದ್ದ ಅರೇಬಿಯನ್ ಸಮುದ್ರದ ಮುಂಗಾರು ಶಾಖೆ ಅಂದ್ರೆ ಅರೇಬಿಯನ್ ಸಿ ಬ್ರಾಂಚ್ ಸಂಪೂರ್ಣವಾಗಿ ವೀಕ್ ಆಗಿ ಕಂಪ್ಲೀಟ್ ಆಗಿ ಛಿದ್ರವಾಗಿ ಒಡೆದು ಹೋಗಿತ್ತು. ಜೂನ್ ಆರಂಭದಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಮುಂಗಾರು ಎಂಟ್ರಿ ಕೊಟ್ಟಿದ್ದು ನಿಜ. ಆದ್ರೆ ಇದ್ದಕ್ಕಿದ್ದಂತೆ ಆ ಮಳೆ ದಿಢೀರಂತ ನಿಂತು ಹೋಗಿತ್ತು. ಸಮುದ್ರದಲ್ಲಿ ನೀರಿನ ಕೊರತೆ ಇರಲಿಲ್ಲ, ತೇವಾಂಶಕ್ಕೂ ಕೂಡ ಕೊರತೆ ಇರಲಿಲ್ಲ. ಆದ್ರೂ ಮೋಡಗಳು ಕಟ್ಟದೇ ಇರಲು ಅಸಲಿ ಕಾರಣ ಆಕಾಶ ಮೇಲ್ಭಾಗದಲ್ಲಿ ನಡೀತಾ ಇರುವಂತಹ ಈ ಭಾರಿ ದೊಡ್ಡ ಕಣ್ಣಿಗೆ ಕಾಣದ ಯುದ್ಧ. ಹವಾಮಾನ ತಜ್ಞರು ಈ ಇಡೀ ಸಮಸ್ಯೆಯನ್ನ ಕೇಂದ್ರ ಬಿಂದುವನ್ನಾಗಿಟ್ಟುಕೊಂಡು ಪತ್ತೆ ಹಚ್ಚಿದ್ದಾರೆ. ಆ ಸಮಸ್ಯೆಯ ಅಸಲಿ ಹೆಸರು ವೆಸ್ಟರ್ಲಿ ಜೆಟ್ ಸ್ಟ್ರೀಮ್. ಅಷ್ಟಕ್ಕೂ ಜೆಟ್ ಸ್ಟ್ರೀಮ್ ಅಂದ್ರೆ ಏನ್ ಗೊತ್ತಾ? ವಾತಾವರಣದ ಮೇಲ್ಭಾಗದಲ್ಲಿ ಅತ್ಯಂತ ವೇಗವಾಗಿ ಒಂದು ದೊಡ್ಡ ನದಿಯಂತೆ ಹರಿಯುವಂತಹ ಗಾಳಿಯ ಪ್ರವಾಹವನ್ನ ಜೆಟ್ ಸ್ಟ್ರೀಮ್ ಅಂತ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ವೆಸ್ಟರ್ಲಿ ಗಾಳಿ ಮಳೆಗಾಲದಲ್ಲಿ ಉತ್ತರ ದಿಕ್ಕಿನಲ್ಲಿ ಅಂದ್ರೆ ಹಿಮಾಲಯದ ಮೇಲ್ಭಾಗದಲ್ಲಿ ಹರಿಯಬೇಕಿತ್ತು. ಆದ್ರೆ ಈ ಬಾರಿ ಹವಾಮಾನ ಬದಲಾವಣೆಯ ಪ್ರಭಾವದಿಂದಾಗಿ ಭಾರಿ ವೇಗದ ಗಾಳಿ ತನ್ನ ಜಾಗವನ್ನ ಬಿಟ್ಟು ಕಂಪ್ಲೀಟ್
ಕಂಪ್ಲೀಟ್ ಆಗಿ ಕೆಳಗೆ ಅಂದ್ರೆ ದಕ್ಷಿಣ ಭಾರತದ ಕಡೆಗೆ ಶಿಫ್ಟ್ ಆಗ್ಬಿಟ್ಟಿದೆ. ಇದೇ ನಮ್ಮ ಮಳೆಗಾಲವನ್ನ ನಾಶ ಮಾಡ್ತಾ ಇರುವ ಅಸಲಿ ವಿಲನ್. ನಮ್ಮ ಭಾರತದಲ್ಲಿ ಗುಡುಗು ಮಿಂಚು ತರುತ್ತಾ ಇರುವುದಕ್ಕೆ ಮತ್ತು ಮಳೆ ಬರಿಸುವುದಕ್ಕೆ ಈಸ್ಟರ್ಲಿ ಜೆಟ್ ಎನ್ನುವಂತಹ ಮತ್ತೊಂದು ಗಾಳಿಯ ಪ್ರವಾಹ ಅತಿ ಮುಖ್ಯವಾಗಿರುತ್ತೆ. ಈ ಈಸ್ಟರ್ಲಿ ಜೆಟ್ ಗಾಳಿ ವಾತಾವರಣದಲ್ಲಿರುವಂತಹ ತೇವಾಂಶವನ್ನ ಮೇಲಕ್ಕೆ ಎತ್ತಿ ಆ ತೇವಾಂಶವನ್ನೆಲ್ಲ ಒಟ್ಟಾಗಿ ಸೇರಿಸಿ ಒಂದು ದೊಡ್ಡ ದೊಡ್ಡ ಮೋಡಗಳನ್ನಾಗಿ ಮಾಡಲು ಸಹಾಯ ಮಾಡ್ತಾ ಇರುತ್ತೆ. ಆದ್ರೆ ಈಗ ಏನಾಗಿದೆ ಅಂದ್ರೆ ದಕ್ಷಿಣಕ್ಕೆ ನುಗ್ಗಿ ಬರ್ತಾ ಇರುವಂತಹ ಈ ಶಕ್ತಿಶಾಲಿ ವೆಸ್ಟರ್ಲಿ ಗಾಳಿಯು ನಮ್ಮ ಮಳೆ ತರುವಂತಹ ಈಸ್ಟರ್ಲಿ ಗಾಳಿಯ ಜೊತೆ ಡೈರೆಕ್ಟ್ ಆಗಿ ಯುದ್ಧ ಮಾಡ್ತಾ ಇದೆ. ಈ ಕದನದಲ್ಲಿ ಈಸ್ಟರ್ಲಿ ಗಾಳಿಯ ಶಕ್ತಿ ಕಂಪ್ಲೀಟ್ ಆಗಿ ಕುಗ್ಗಿ ಹೋಗಿದೆ. ಸಮುದ್ರದಿಂದ ತೇವಾಂಶ ಮೇಲಕ್ಕೆ ಹೋದ್ರೂ ಆ ತೇವಾಂಶ ಮೋಡವಾಗಿ ರೂಪುಗೊಳ್ಳದಂತೆ ಈ ವೆಸ್ಟರ್ಲಿ ಗಾಳಿಯು ಅದರ ಕತ್ತು ಹಿಸುಕುವಂತೆ ಕಂಪ್ಲೀಟ್ ಆಗಿ ತಡಿತಾ ಇದೆ. ಇಷ್ಟೊತ್ತು ನಾವು ಇಡೀ ಭಾರತ ಮಳೆ ಕೊರತೆ ಮತ್ತು ಆಕಾಶದಲ್ಲಿ ನಡೀತಾ ಇರುವ ಈ ಭಾರಿ ದೊಡ್ಡ ಟಫ್ ಆಫ್ ವಾರ್ ಬಗ್ಗೆ ನೋಡಿದ್ವಿ. ಆದ್ರೆ ಈಗ ನಮ್ಮದೇ ಹೆಮ್ಮೆಯ ಕರ್ನಾಟಕದ ಕಡೆಗೆ ಒಮ್ಮೆ ಕಣ್ಣು ಹಾಯಿಸಿದ್ರೆ ಅಕ್ಷರಶಃ ಎದೆ ಜಲನ್ಸುತ್ತೆ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಶುರುವಾಗಿರುವುದು ಭಾರಿ ಮಳೆಯ ಕೊರತೆಯಲ್ಲ, ಬದಲಾಗಿ ಇದು ನಮ್ಮ ಕರ್ನಾಟಕಕ್ಕೆ ಎದುರಾಗಿರುವಂತಹ ಅತಿ ಭೀಕರ ಜಲಕಂಟಕ. ಡೇಟಾ ಪ್ರಕಾರ ಜೂನ್ ಮೊದಲ ವಾರದಿಂದ 15ನೇ ತಾರೀಕಿನವರೆಗೆ ಕರ್ನಾಟಕದಲ್ಲಿ ಒಟ್ಟಾರೆ ಶೇಕಡಾ 21ರಷ್ಟು ಮುಂಗಾರು ಮಳೆಯ ಕೊರತೆ ದಾಖಲಾಗಿದೆ. ಅದರಲ್ಲೂ ಕೂಡ ಅತಿ ದೊಡ್ಡ ಆಘಾತಕಾರಿ ವಿಚಾರ ಏನಂದ್ರೆ ಮಳೆಯ ತವರೂರು ಅಂತಲೇ ಕರೆಯಲ್ಪಡುವಂತಹ ನಮ್ಮ ಮಲೆನಾಡು ಮತ್ತು ಕರಾವಳಿಯ ಕರಾಳ ಪರಿಸ್ಥಿತಿ. ಕರಾವಳಿ ಭಾಗದಲ್ಲಿ ಬರೋಬ್ಬರಿ ಶೇಕಡಾ 41ರಷ್ಟು ಮತ್ತು ಮಲೆನಾಡು ಭಾಗದಲ್ಲಿ ಶೇಕಡಾ 36ರಷ್ಟು ಭಾರಿ ಮಳೆಯ ಅಭಾವ ಸೃಷ್ಟಿಯಾಗಿದೆ. ಮಳೆ ಇಲ್ಲದಿರುವುದು ಒಂದು ಕಡೆಯಾದ್ರೆ ಭೂಮಿಯ ಮೇಲಿರುವಂತಹ ನೀರು ಕೂಡ ಈಗ ಬಿರು ಬಿಸಿಲಿಗೆ ಕಂಪ್ಲೀಟ್ ಆಗಿ ಅಹಾವಿಯಾಗಿ ಹೋಗ್ತಾ ಇದೆ. ನಮ್ಮ ರಾಜ್ಯದ 14 ಪ್ರಮುಖ ಜಲಾಶಯಗಳ ಅಸಲಿ ಕಥೆ ಕೇಳಿದ್ರೆ ನಿಜಕ್ಕೂ ಕೂಡ ನೀವು ಬೆಚ್ಚಿ ಬೀಳ್ತೀರಾ. ತೀವ್ರ ಬಿಸಿಲಿನ ಜಳದಿಂದಾಗಿ ಪ್ರಮುಖ ಡ್ಯಾಂಗಳಲ್ಲಿನ ನೀರು ಕಂಪ್ಲೀಟ್ ಆಗಿ ತಳ ಸೇರಿದೆ. ಈ 14 ಜಲಾಶಯಗಳ ಒಟ್ಟು ನೀರು ಸಂಗ್ರಹ ಸಾಮರ್ಥ್ಯ 896 ಟಿಎಂಸಿ. ಆದ್ರೆ ಪ್ರಸ್ತುತ ಅದರಲ್ಲಿ ಉಳಿದಿರುವುದಕ್ಕೆ ಎಷ್ಟು ಗೊತ್ತಾ? ಕೇವಲ 206 ಟಿಎಂಸಿ ನೀರು ಮಾತ್ರ. ಅಂದ್ರೆ ಕೇವಲ 23% ನೀರು ಮಾತ್ರ ನಮ್ಮ ಡ್ಯಾಂಗಳಲ್ಲಿ ಬಾಕಿ ಉಳಿದಿದೆ. ನಮ್ಮ ರಾಜ್ಯದ ಜೀವನಾಡಿಯಾಗಿರುವಂತಹ ಕಾವೇರಿ ಕೊಳ್ಳದ 4 ಜಲಾಶಯಗಳಲ್ಲಿ ಕೇವಲ 34 ಟಿಎಂಸಿ ನೀರಿದ್ರೆ, ಉತ್ತರ ಕರ್ನಾಟಕ ಜೀವನಾಡಿಯಾಗಿರುವಂತಹ ಕೃಷ್ಣ ಕೊಳ್ಳದ 6 ಜಲಾಶಯಗಳಲ್ಲಿ ಕೇವಲ 94 ಟಿಎಂಸಿ ನೀರು ಮಾತ್ರ ಉಳಿದುಕೊಂಡಿದೆ. ಒಂದ್ ಕಡೆ ಕುಡಿಯಲು ನೀರಿಲ್ಲ, ಇನ್ನೊಂದು ಕಡೆ ಆಕಾಶದಿಂದ ಅಕ್ಷರಶಃ ಬೆಂಕಿ ಮಳೆ ಸುರಿತಾ ಇದೆ. ರಾಜ್ಯದ ಶೇಕಡಾ 82ರಷ್ಟು ಭಾಗದಲ್ಲಿ ಜೂನ್ ತಿಂಗಳಿನಲ್ಲೂ 30ರಿಂದ 34 ಡಿಗ್ರಿ ಸೆಲ್ಸಿಯಸ್ ತಾಪಮಾನವಿದೆ. ಇನ್ನು ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿ, ಕೊಪ್ಪಳ, ಬಳ್ಳಾರಿ, ರಾಯಚೂರು ಜೊತೆಗೆ ಬೆಳಗಾವಿ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಗರಿಷ್ಠ ತಾಪಮಾನ ಬರೋಬ್ಬರಿ 38ರಿಂದ 40 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗಿದೆ. ಅಂದ್ರೆ ಜೂನ್ ತಿಂಗಳಲ್ಲಿ ಮಳೆಗಾಲ ಶುರುವಾಗುವ ಬದಲು ಇನ್ನು ಕೂಡ ಸುಡು ಬೇಸಿಗೆಯ ಕರಾಳ ವಾತಾವರಣವೇ ಕಂಪ್ಲೀಟ್ ಆಗಿ ಮುಂದುವರಿತಾ ಇದೆ. ಈ ಬಿರು ಬೇಸಿಗೆ ಜನಸಾಮಾನ್ಯರು ಮತ್ತು ಜಾನುವಾರುಗಳು ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಈ ಮಳೆಯ ಕೊರತೆ ಕೇವಲ ಹವಾಮಾನ ವರದಿ ಮಾತ್ರವಲ್ಲ, ಇದು ನಮ್ಮ ದೇಶದ ಬೆನ್ನೆಲುಬಾಗಿರುವಂತಹ ಅನ್ನದಾತ ರೈತರ ಬದುಕಿನಲ್ಲಿ ಎದ್ದಿರುವಂತಹ ಭಾರಿ ದೊಡ್ಡ ಬಿರುಗಾಳಿಯಾಗಿದೆ. ಮುಂಗಾರು ಮಳೆಯನ್ನ ನಂಬಿಕೊಂಡು ಕೋಟ್ಯಾಂತರ ರೈತರು ತಮ್ಮ ಗದ್ದೆಗಳನ್ನ ಹದ ಮಾಡಿ ಬಿತ್ತನೆಗೆ ಸಿದ್ಧತೆ ಮಾಡ್ಕೊಂಡಿದ್ರು. ಬೀಜ ಮತ್ತು ರಸಗೊಬ್ಬರಗಳನ್ನ ಸಾಲ ಮಾಡಿ ತಂದು ಇಟ್ಕೊಂಡಿದ್ರು. ಆದ್ರೆ ಮಳೆ ಬಾರದೇ ಇರುವುದರಿಂದ ಬಿತ್ತನೆ ಕಾರ್ಯ ಕಂಪ್ಲೀಟ್ ಆಗಿ ಸ್ತಬ್ಧವಾಗಿದೆ. ಒಂದ್ ವೇಳೆ ಬಿತ್ತನೆ ಮಾಡಿದ್ರು ಮಣ್ಣಿನಲ್ಲಿ ತೇವಾಂಶವಿಲ್ಲದೆ ಬೀಜಗಳು ಮೊಳಕೆ ಹೊಡಿತಾ ಇಲ್ಲ. ಬೆಳೆಗಳು ಹೊಣುಗ್ತಾ ಇರುವುದನ್ನ ನೋಡಿ ರೈತರ ಕಣ್ಣಲ್ಲಿ ಅಕ್ಷರಶಃ ರಕ್ತದ ಕಣ್ಣೀರು ಬರ್ತಾ ಇದೆ. ನಮ್ಮ ದೇಶದ ಕೃಷಿ ವಲಯ ಕಂಪ್ಲೀಟ್ ಆಗಿ ಮುಂಗಾರು ಮಳೆಯ ಮೇಲೆಯೇ ಅವಲಂಬಿತವಾಗಿದೆ ಎನ್ನುವ ಕರಾಳ ವಾಸ್ತವ ಈಗ ನಮಗೆ ಮತ್ತೊಮ್ಮೆ ಅರ್ಥವಾಗಿದೆ. ಈ ಇಡೀ ಹವಾಮಾನ ಏರುಪೇರಿಗೆ ಜಾಗತಿಕ ಮಟ್ಟದಲ್ಲಿ ಕಾರಣವಾಗಿರುವುದು ಎಲ್ ನಿನೋ ಎಫೆಕ್ಟ್ ಎನ್ನುವಂತಹ ಭಾರಿ ದೊಡ್ಡ ಪ್ರಾಕೃತಿಕ ವಿದ್ಯಮಾನ ಕೂಡ ಹೌದು. ಪ್ರಶಾಂತ ಮಹಾಸಾಗರದ ಮೇಲ್ಮೈ ಉಷ್ಣಾಂಶವು ಸಾಮಾನ್ಯಕ್ಕಿಂತ ಹೆಚ್ಚಾಗಿ ಈ ಎಲ್ ನಿನೋ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇದು ಕೇವಲ ಒಂದು ಸಮುದ್ರಕ್ಕೆ ಸೀಮಿತವಾಗಿರುವುದಿಲ್ಲ, ಬದಲಾಗಿ ಇಡೀ ಪ್ರಪಂಚದ ಹವಾಮಾನ ವ್ಯವಸ್ಥೆಯನ್ನ ಕಂಪ್ಲೀಟ್ ಆಗಿ ಬುಡಮೇಲು ಮಾಡುತ್ತೆ. ಭಾರತದಲ್ಲಿ ಮುಂಗಾರು ಮಳೆಯನ್ನ ತಡೆಯುವಲ್ಲಿ ಮತ್ತು ಬರದ ಛಾಯೆಯನ್ನ ಸೃಷ್ಟಿ ಮಾಡುವಲ್ಲಿ ಎಲ್ ನಿನೋ ಅತಿ ದೊಡ್ಡ ವಿಲನ್ ಆಗಿ ಕೆಲಸ ಮಾಡ್ತಾ ಇದೆ. ಇದು ಮನುಷ್ಯನ ಅತಿ ದೊಡ್ಡ ಕೈಗಾರಿಕೀಕರಣ ಮತ್ತು ಜಾಗತಿಕ ತಾಪಮಾನದ ಏರಿಕೆಯ ನೇರವಾದ ಫಲಿತಾಂಶವಾಗಿದೆ. ಹಾಗಾದ್ರೆ ಮುಂದೇನು? ಈ ವರ್ಷ ಭಾರತದಲ್ಲಿ ಮಳೆಯೇ ಬರೋದಿಲ್ವಾ? ಡ್ಯಾಂಗಳು ಕಂಪ್ಲೀಟ್ ಆಗಿ ಖಾಲಿಯಾಗುತ್ತವಾ? ಭಾರತ ಭೀಕರ ಬರಗಾಲಕ್ಕೆ ತುತ್ತಾಗುತ್ತಾ ಎನ್ನುವಂತಹ ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರಬಹುದು. ಆದ್ರೆ ಭಯ ಪಡಬೇಡಿ. ವಾತಾವರಣ ತಜ್ಞರು ಈ ಇಡೀ ಪರಿಸ್ಥಿತಿಯನ್ನು ಒಂದು ಮಾನ್ಸೂನ್ ಪಾಸ್ ಅಂತ ಕರೆದಿದ್ದಾರೆ. ಅಂದ್ರೆ ಮುಂಗಾರು ಸಂಪೂರ್ಣವಾಗಿ ನಾಶವಾಗಿಲ್ಲ, ಕೇವಲ ಸ್ವಲ್ಪ ಸಮಯದವರೆಗೆ ಮಾತ್ರ ಸ್ತಬ್ಧವಾಗಿದೆ. ಇದು ಕೇವಲ ಸಮುದ್ರಗಳ ಸಮಸ್ಯೆಯಲ್ಲ, ಬದಲಾಗಿ ವಾತಾವರಣದ ಮೇಲ್ಪದರದ ಟೆಂಪರೇಚರ್ ಸಮಸ್ಯೆ ಕೂಡ ಹೌದು. ಹವಾಮಾನ ಇಲಾಖೆಯ ಮುನ್ಸೂಚನೆಯ ಪ್ರಕಾರ ಈ ಕಠಿಣ ವಾರದ ನಂತರ ಆಕಾಶದಲ್ಲಿ ನಡೀತಾ ಇರುವಂತಹ ಈ ಜೆಟ್ ಸ್ಟ್ರೀಮ್ ಗಳ ಕದನ ನಿಲ್ಲಲಿದೆ. ದಕ್ಷಿಣಕ್ಕೆ ನುಗ್ಗಿ ಬರುವಂತಹ ಈ ವೆಸ್ಟರ್ಲಿ ಗಾಳಿಯ ಪ್ಯಾಟರ್ನ್ ಗಳು ದುರ್ಬಲಗೊಂಡು ಮುಂಗಾರು ಮತ್ತೆ ತನ್ನ ಒರಿಜಿನಲ್ ಫಾರ್ಮ್ ಗೆ ಬರುವ ಭಾರಿ ದೊಡ್ಡ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಪ್ರಕೃತಿಯ ಮುಂದೆ ಮನುಷ್ಯ ಎಷ್ಟೇ ದೊಡ್ಡ ವಿಜ್ಞಾನಿ ಆದ್ರೂ ಕೂಡ ಆತ ಕಂಪ್ಲೀಟ್ ಆಗಿ ಅಸಹಾಯಕ ಎನ್ನುವುದಕ್ಕೆ ಈ ಭಾರತದ ಮಳೆಯ ಕೊರತೆಯ ಅತಿ ದೊಡ್ಡ ಉದಾಹರಣೆಯಾಗಿದೆ. ಭೂಮಿಯಿಂದ ಎಷ್ಟು ಕಿಲೋಮೀಟರ್ ಮೇಲೆ ಆಕಾಶದಲ್ಲಿ ನಡೀತಾ ಇರುವ ಕಣ್ಣಿಗೆ ಕಾಣದ ಆ ಜೆಟ್ ಸ್ಟ್ರೀಮ್ ಗಳ ಕದನ ಭೂಮಿ ಮೇಲಿನ ಕೋಟ್ಯಾಂತರ ರೈತರ ಮತ್ತು ಸಾಮಾನ್ಯ ಜನರ ಬದುಕನ್ನ ಹೇಗೆ ಬದಲಾಯಿಸ್ತಾ ಇದೆ, ಹೇಗೆ ನಮ್ಮನ್ನ ಆತಂಕಕ್ಕೆ ದೂಡ್ತಾ ಇದೆ ಎನ್ನುವುದನ್ನ
ಇರೋದನ್ನ ನಾವೆಲ್ಲರೂ ಕೂಡ ನೋಡಿದ್ವಿ. ಇದೇ ನಿಸರ್ಗದ ಅಸಲಿ ತಾಕತ್ತು. ನಾವೆಷ್ಟೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಟೆಕ್ನಾಲಜಿಯನ್ನು ಬೆಳೆಸಿದರೂ ಕೂಡ ಕಡೆಗೆ ಒಂದು ಹನಿ ಮಳೆಗಾಗಿ ಮತ್ತು ಒಂದು ತುತ್ತು ಅನ್ನಕ್ಕಾಗಿ ನಾವು ಅದೇ ಆಕಾಶದ ಕಡೆಗೆ ಕೈ ಮುಗಿದು ನೋಡಬೇಕಾಗಿರುವುದು ಸೂರ್ಯ ಚಂದ್ರ ಇರುವಷ್ಟೇ ಸ್ಪಷ್ಟವಾದ ಸಾಕ್ಷಿ. ಸೊ ನಿಮ್ಗೆ ಏನನ್ಸುತ್ತೆ? ನಿಮ್ಮ ಊರಲ್ಲಿ ಮಳೆಯ ಪರಿಸ್ಥಿತಿ ಹೇಗಿದೆ? ಈಗಲೂ ಬಿರು ಬಿಸಿಲು ಕಾಡ್ತಾ ಇದೆಯಾ ಅಥವಾ ವರ್ಣದೇವ ಕೃಪೆ ತೋರಿದ್ದಾನ? ನಿಮ್ಮ ರೈತರ ಬೆಳೆಗಳ ಸ್ಥಿತಿ ಹೇಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತ ಹವಾಮಾನ ಬಿಕ್ಕಟ್ಟು ಮತ್ತು ಪ್ರಕೃತಿಯ ಅಸಲಿ ಚಿತ್ರಣವನ್ನ ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಆರ್ಥಿಕ ಬದಲಾವಣೆಗಳು, ಪರಿಸರ ವಿಶ್ಲೇಷಣೆ ಮತ್ತು ಹವಾಮಾನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.